ಒಬ್ಬರನ್ನೊಬ್ರು ಪ್ರೀತಿಸಿ ಮನೆಯವರು ಮದುವೆಗೆ ಒಪ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ರಕ್ಷಣೆ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಯುವಕ ಯುವತಿಗೆ ರಕ್ಷಣೆಯನ್ನ ನೀಡಿ ಪೊಲೀಸರೇ ಮುಂದೆ ನಿಂತು ಮದುವೆ ಮಾಡಿಸಿರ್ತಕ್ಕಂಥ ಘಟನೆ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇಬ್ಬರು ಯುವಕ ಯುವತಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರನ್ನ ಪ್ರೀತಿಸಿಕೊಂಡು ಅದಾದ ನಂತರ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ನಾಯಕರಹಳ್ಳಿ ಗ್ರಾಮದ ಅಜಯ್ ಮತ್ತೆ ಧನಲಕ್ಷ್ಮಿ ಕಳೆದ ಹಲವಾರು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಮದುವೆ ಆಗೋಕೆ ನಿರ್ಧಾರ ಕೂಡ ಮಾಡಿದ್ರು. ಆದ್ರೆ ಇವು ಹುಡುಗನ ಮನೇಲಿ ಒಪ್ಪಿದ್ರು ಕೂಡ ಯುವತಿ ಮನೆಯಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಇಬ್ಬರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ನಾವಿಬ್ರು ಕೂಡ ಮೇಜರ್ ಇದ್ದೀವಿ, ನಮ್ಮ ಮನೇಲಿ ಒಪ್ತಾ ಇಲ್ಲ, ಹಿಂಗಾಗಿ ನಮಗೆ ಮದುವೆ ಮಾಡ್ಕೊಳ್ಳಕ್ಕೆ ನೀವು ರಕ್ಷಣೆ ಕೊಡಬೇಕು ಅಂತ ಕೇಳಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಪೋಷಕರಿಗೆ ಕಾನೂನಿನ ಪಾಠ ಹೇಳಿದ್ರು, ಬುದ್ಧಿ ಮಾತು ಹೇಳಿದ್ರು. ಇಬ್ರು ಕೂಡ ಮೇಜರ್ ಇದ್ದಾರೆ, ಹಂಗಾಗಿ ನೀವು ಅದನ್ನ ವಿರೋಧ ಮಾಡೋದು ತಪ್ಪಾಗುತ್ತೆ ಅಂತೆಲ್ಲ ಹೇಳಿದ್ರು. ಆದ್ರೂ ಕೂಡ ಅವ್ರು ಒಪ್ಕೊಳ್ಳಿಲ್ವಂತೆ. ಕೊಡಗೆ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ PSI ಧನರಾಜ್ ಸಮ್ಮುಖದಲ್ಲಿ ಅಜಯ್ ಮತ್ತೆ ಧನಲಕ್ಷ್ಮಿ ಇಬ್ಬರನ್ನು ಕೂಡ ಎದುರುಗಡೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರಂತೆ. ಅದಾದ್ಮೇಲೆ ಠಾಣೆಯಲ್ಲೇ ಸಿಹಿ ಹಂಚಿ ಪ್ರೇಮಿಗಳು ಆರೋಗ್ಯ ಎಲ್ಲ ಬದಲಾಯಿಸ್ಕೊಂಡು ಆಶೀರ್ವಾದ ಮಾಡಿ ಚೆನ್ನಾಗಿ ಜೀವನ ಮಾಡ್ರಪ್ಪ ಅಂತ ಹೇಳಿ ಪೊಲೀಸರು ಕಳಿಸಿದ್ದಾರೆ. ಕಾನೂನಿನ ಪ್ರಕಾರ ನಿಮ್ಗೆ ಎಷ್ಟು 21 ವರ್ಷ ವಯಸ್ಸಾಗಿದೆ, ಅವ್ರು ಕೂಡ 18 ವರ್ಷ ವಯಸ್ಸಾಗಿದೆ. ಇಬ್ರು ಇಷ್ಟಪಟ್ಟು ಮದುವೆ ಎಲ್ಲ ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ರೆ ಅಂದ್ರೆ ಇಬ್ರು ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇಬ್ರು ನಿಮ್ಮ ತಂದೆ ತಾಯಿ ಒಪ್ಕೊಂಡಿದ್ದಾರೆ, ಅವ್ರ ತಂದೆ ತಾಯಿ ಸ್ವಲ್ಪ ಈಗ ಇದ್ದಾರೆ. ಇಬ್ರು ಒಂದೇ ಊರು, ಅದರಿಂದ ಸ್ವಲ್ಪ ಆದಷ್ಟು ಒಳ್ಳೆ ಸಂಸಾರ ಮಾಡ್ಕೊಂಡು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಇದು ಮಾಡಿ. ಆಯ್ತಾ?